ವಿಧಾನಸೌಧದಲ್ಲಿ 60% ಭ್ರಷ್ಟಾಚಾರವೆಂಬ ಎಚ್ಡಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. 60% ಭ್ರಷ್ಟಾಚಾರ ನಡೀತಾ ಇದೆ ವಿಧಾನಸೌಧದಲ್ಲಿ ಅಂತ ಹೇಳಿ ಈ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 60% ತಗೊಂಡಿರೋ ಬಗ್ಗೆ ಅವರು ದಾಖಲೆ ತೋರಿಸಿದ್ದಾರಾ? ಬೊಮ್ಮಾಯಿ ವಿರುದ್ಧ 40% ಭ್ರಷ್ಟಾಚಾರ ಆರೋಪ ವಿಚಾರ ನಾನು ಕೊಟ್ಟಿಲ್ಲ ಅಂದು ಗುತ್ತಿಗೆದಾರರು ಹೇಳಿರೋದು. ಕೆಂಪಣ್ಣ ಯಾರು? ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಲ್ವಾ? ನಾನು ಆಮೇಲೆ ಹೇಳಿದ್ದು, ಮೊದಲು ಅವರು ಹೇಳಿರೋದು. ಕಮಿಷನ್ ಕೊಟ್ಟಿದ್ದು ಯಾರು? ಕುಮಾರಸ್ವಾಮಿ ಅವರ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕುಮಾರಸ್ವಾಮಿ 60% ಕರಪ್ಷನ್ ಚಾರ್ಜಸ್, ಬಟ್ ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು? ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನ್ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಇರುವಾಗ ಕೆಂಪಣ್ಣವ್ರು ಯಾರು? ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ಅವ್ರು ಹೇಳಿದ್ದಲ್ವಾ? ನಾನು ಹೇಳಿದ್ನ? ನಾನು ಆಮೇಲೆ ಹೇಳಿದ್ದು. ಮೊದಲ ಹೇಳಿದವರು ಅವರು. ಕಮಿಷನ್ ಕೊಡೋರು ಯಾರು? ಕಾಂಟ್ರಾಕ್ಟ್ ತಗೊಳ್ಳೋರು ಸರ್? ತಗೊಳ್ಳೋರು ಇದ್ರ ಸರ್ಕಾರದವರು. ಕುಮಾರ್